ಹಾಯ್ 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 ಹಾಯ್. ಈಗ ನಾವು ಹೋಗ್ತಾ ಇರೋದು ಮಹದೇಶ್ವರನ ಬೆಟ್ಟಕ್ಕೆ. ಆಲ್ರೆಡಿ ಕನಕಪುರ ಹತ್ತತ್ರ ಇದ್ದೀನಿ ಈಗ. ಇನ್ನೊಂದು 150 ಕಿಲೋಮೀಟ್ರ್. ಟೈಮ್ ಬಂದು 3:45. ಬನ್ನಿ ನೋಡೋಣ ಮಾದಪ್ಪನ ಜಾತ್ರೆ ಅಂತ. ಈಗ ಇದ್ಯಾವುದು ಮಳವಳ್ಳಿಯಿಂದ ಮುಂದೆ ಬಂದು ಟೋಲ್ ನ್ಯಾಷನಲ್ ಹೈವೇ. ಇದು ನಮ್ಗೆ ಇವಾಗ ಸಿಗ್ತಾ ಇರೋಂಥ ಎರಡನೇ ಟೋಲ್. ಒಂದು ಕಗ್ಲಿಪುರದಿಂದ ಮುಂದೆ ಬಂದು ಸಿಗೋ ಒಂದು ಟೋಲು, ಇದೊಂದು ಟೋಲ್. ಮೋಸ್ಟ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ವಾ? ನಮ್ಗೇನು ಟೂ ವೀಲರ್ಗೆಲ್ಲ ಫ್ರೀ. ಇಲ್ಲಿಂದ ಫ್ರೀ ನಮಗೆಲ್ಲ. ನೋಡಿ ಈಗ ನಮಸ್ಕಾರ. ಸೆಕೆಂಡ್ ಟೋಲ್ ದಾಟ್ ಮುಂದೆ ಬಂದಿದ್ದೀವಿ. ಇಲ್ಲಿಂದ ಹೊರಟಿದ್ವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಕೃತಿ. ನಮಗೆ ಪ್ರಕೃತಿಯ ಸೌಂದರ್ಯವನ್ನು ನೋಡೋದೇ ಖುಷಿ. ಎಲ್ಲ ಕೊಳ್ಳೇಗಾಲ ಫಾರೆಸ್ಟ್ ಏರಿಯಾ ಬರುತ್ತೆ. ಓ, ಜೋಳ ಎಲ್ಲ ಇತ್ತಲ್ಲಪ್ಪ. ಜೋಳ 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 ತಿನ್ಬೋದಾಗಿತ್ತು. ಲಾರಿ ಅಣ್ಣ ಯಾರ ನಿಧಾನಕ್ಕೆ ಹೋಯ್ತಾವ್ರೆ ಅಂದ್ಬಿಟ್ಟು ಲಾರಿಯವರು ಓವರ್ಟೇಕ್ ಮಾಡ್ತಾವ್ರೆ. ಚಾಮರಾಜನಗರ 56, ಕೊಳ್ಳೇಗಾಲ 19, ಕೊಯಂಬತ್ತೂರು 248. ಈಗ ವ್ಯೂ ಓಪನ್ ಆಗುತ್ತೆ ನೋಡಿ ಇನ್ನು ಮುಂದಕ್ಕೆ. ಸ್ವರ್ಗದಲ್ಲಿ ಸಂಚಾರ. ಹಿಂಗೋದ್ರೆ ಶಿವನ ಸಮುದ್ರ, ಲೆಫ್ಟ್ಗೆ ಹೋದ್ರೆ ಶಿವನ ಸಮುದ್ರ. ನಾವು ಅದು ಮಹದೇಶ್ವರನ ಬೆಟ್ಟ. ಏನಿದೆ ಅಪ್ಪ ಬೆಟ್ಟ ವ್ಯೂ. ಅಬ್ಬಾ ಬಾ 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 ಬಾ. ಈ ಪ್ರಕೃತಿಲಿರೋ ಇದೇ ಅದು, ನೇಚರ್ ಅಲ್ಲಿರೋಂತ ಒಂದು ರಹಸ್ಯನೇ ಅದು. ಎಷ್ಟು ಸರಿ ನೋಡಿದ್ರು ಸೂಪರ್ ಆಗೇ ಕಾಣುತ್ತೆ. ಎಷ್ಟೇ ಸರಿ ನೋಡಿದ್ರು ಸೂಪರ್. ಅದರಲ್ಲೂ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಐತೆ. ಒಂದು ಮಾನ್ಸೂನ್, ಪ್ರೀ ಮಾನ್ಸೂನ್ ಲೆಕ್ಕ ಇದೆ ಇನ್ನು ಮಾನ್ಸೂನ್ಗೆ. ಹಿಂಗಾಗಿ ಹಿಂಗಿದೆ. ಫುಲ್ ಮಾನ್ಸೂನ್ ಅಲ್ಲಿ ಬಂದು ನೋಡ್ಬೇಕು ಏನಿರುತ್ತೋ ಇಲ್ಲಿ. ಹೋದ ವರ್ಷ ನವೆಂಬರ್ ಅಲ್ಲಿ ಬಂದಿದ್ದೆ. ಇದೇ ನಾನು ಮಹದೇಶ್ವರನ ಬೆಟ್ಟಕ್ಕೆ. ಅವತ್ತು ಅನ್ಕೊಂಡು ಹೋದೆ ಹಿಂಗ್ ಹೋಗ್ತಾ ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡ್ಬೋದಾಗಿತ್ತು ನನ್ನ ಹತ್ರ ಕ್ಯಾಮ್ರಾ ಇದ್ದಿದ್ರೆ ಅಂತ. ಇವತ್ತಿದೆ ನನ್ನ ಹತ್ರ ಕ್ಯಾಮ್ರಾ. ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅದು ವರ್ಕ್ ಆಗಿದೆ ನನಗೆ. ಕ್ಯಾಮ್ರಾ ಇರ್ಲಿಲ್ವೇ ಅನ್ಕೊಂಡೆ. ಕ್ಯಾಮ್ರಾ ಇದೆ, ಮೈಕ್ ಇದೆ, ರೆಕಾರ್ಡ್ ಸೂಪರ್ ಆಗ್ತಾ ಇದೆ. ವೆದರ್ ಅಂತೂ ಅಲ್ಟಿಮೇಟ್ ಚಿಲ್ ಆಗಿದೆ.
ಕಾಲೇಜ್ ಆಗಿದೆ. ಖುಷಿ ಆಗುತ್ತೆ ಹೋಗ್ತಾ ಇದ್ರೆ ಈ ರೋಡಲ್ಲಿ. ಸುಂದರ, ಅತಿ ಈ ಸುಂದರ. ತರ ಇವ್ರುಗಳನ್ನ ಬಿಟ್ಬಿಟ್ರೆ ಇವು ಈ ತರ ಡಿಸ್ಟರ್ಬೆನ್ಸ್ ಒಂದೇ ಪ್ರಾಬ್ಲಮ್. ಇಲ್ಲಾಂದ್ರೆ ಆರಾಮಾಗಿ ಹೋಯ್ತಾ ಇರ್ತೀವಿ ರೋಡಲ್ಲಿ. ಅದು ನೋಡ್ರಿ ಏನೈತೆ ಹಿಂಗ್ ಹೋಗ್ತಾ ಇದ್ದಾಗ ಆ ಮಧ್ಯದಲ್ಲಿ ಆ ತರ ಒಳ್ಳೆಗಳ ತರ ಬರ್ತಾರೆ ಮೈ ಮೇಲೆ. ಶಿವನ ಸಮುದ್ರ, ಕಾವೇರಿ ನದಿ, ಇದು ಹೊಸ ಬ್ರಿಡ್ಜ್. ಇದು ಆಕ್ಚುಲಿ ಹಳೆ ಬ್ರಿಡ್ಜ್ ಮೇಲೇನು ಹೋಗಿದ್ವಿ ನಾವು. ಹಳೆ ಬ್ರಿಡ್ಜ್ ಮೇಲೆ ಹೋಗಿದ್ದೀವಿ. ಅದು ಸಿಂಗಲ್ ವೇ ಬ್ರಿಡ್ಜ್. ಅದು ಏನಿದೆ ನೋಡಿ. ಶ್ರೀನಿವಾಸ ಬಿಡ್ತಾರೆ. ಇಲ್ಲ ಇದೆ ಓ ಕೋತಿಗಳು. ಇದು ಹೊಸ ಬ್ರಿಡ್ಜ್ ಆಕ್ಚುಲಿ. ಅದು ಹಳೆ ಬ್ರಿಡ್ಜ್ ಅಲ್ಲಿದೆ ನೋಡಿ. ಅದು ಹಳೆ ಬ್ರಿಡ್ಜ್. ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ. ಅವಾಗೆಲ್ಲ ಒಂದ್ ಬಸ್ ಬಂತು ಅಂದ್ರೆ ಸೈಡ್ ನಿಲ್ಲಿಸ್ಕೋಬೇಕಿತ್ತು ಅವಾಗೆಲ್ಲ. ಎಷ್ಟು ಒಂದು 15-16 ವರ್ಷದಿಂದ. ದಿನ ಬೆಳಗಾದ್ರೆ ನೋಡಿದ್ರೆ ಇರೋಂಥ ಪುಸ್ತಕಗಳನ್ನ ನೋಡಿದ್ರೆ ನಮ್ಗಂತೂ ಅದೇ ತರನೇ ಆಶ್ಚರ್ಯ ಅನ್ಸುತ್ತೆ. ಈಗ ನೋಡಿ ಹೆಂಗಿದೆ. ನೋಡಿದ್ರೆ ಫೋಟೋ ಶೂಟ್ ಮಾಡ್ಕೊಳ್ತಾವ್ರೆ. ಬಟ್ ನಮ್ಗೆ ಫೋಟೋ ಅಷ್ಟು ಈ ತರ ಹಿಂದೆಗಡೆ ಬಿಟ್ಟದ್ದು ನಾವು ಮಾಡಿದೀವಿ, ಫೋಟೋಗಳನ್ನ ಹಾಕಿದೀವಿ. ಬೇಡ ಇಲ್ಲೇ ಐತೆ, ಹತ್ರಕ್ಕೆ ಐತೆ ಗೇಟು. ಯಾವ್ದೋ ಒಂದ್ ಮನೆ ಇದ್ದಂಗೆ ಐತೆ. ಸೂಪರ್ 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 ಬಿಡ್ರಿ. ಫ್ರೆಂಡ್ ಅವ್ರು ಹೇಳ್ತಾವ್ರೆ ವಿಡಿಯೋ ಮಾಡ್ಕಲ್ರಿ ಅಂತ. ಅವ್ರು ವಿಡಿಯೋ ಮಾಡ್ತಾ ಇದ್ದೀನಿ ಅವಾಗ ಇವೆಲ್ಲ ಗದ್ದೆ ರೋಡ್. ಎಷ್ಟೇ ಬಾಡಿ ಟೈರ್ಡ್ ಆಗಿದ್ರು ಈ ರೋಡ್ ನೋಡಿದಾಗ ನೇಚರ್ ಮಾಡಿದ್ರೆ ಕೆಲಸ ವ್ಯೂ ನೋಡ್ಕೊಂಡು ಹೋಗೋದು ಅಷ್ಟೇ. 5 ಗಂಟೆ ಇಲ್ಲ, ಇನ್ನೂ ಇದೆ ವ್ಯೂ. ನನಗೆ ಇನ್ನೂ ಮುಗಿದಿಲ್ಲ. ಇಲ್ಲಿಗೆ ಮುಗಿದಿಲ್ಲ. ಹಿಂಗೋದ್ರೆ ಬೇಕಾದ್ರೆ ಕಾಫಿ ಟೀ ಕುಡಿ. ಶಿವನ ಸಮುದ್ರ ಆಲ್ರೆಡಿ ಶಿಂಷಾ ಇದಕ್ಕೆ ಶಿಂಷಾಗ್ ಹೋಗ್ಬೇಕು ಹಂಗೋದ್ರೆ. ಮೊಟ್ಟೆ ಬರೀನಪ್ಪ ಯಾಕೋ ಗೊತ್ತಿಲ್ಲ.
ಈಗ ಅನೂರಲ್ಲಿ ಇದ್ದೀನಿ. ಇದು ಸ್ವಿಚ್ ಹೊಡಿತು ಫಾಗ್ ಲೈಟ್ದು. ಸ್ವಿಚ್ ಹಾಕ್ಸ್ತಾ ಇದ್ದೆ. ಈ ಸ್ಟಾಕ್ ಅಲ್ಲಿ ಬರೋ ಹೆಡ್ಲೈಟ್ ಅಂತೂ ಬೆಳಕೇ ಇಲ್ಲ, ಅದರಲ್ಲಿ ಏನೇನು ಕಾಣೋದೇ ಇಲ್ಲ. ಈ ಫಾಗ್ ಲೈಟ್ ಇದ್ರೆ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ನಮಗೆ. ನೋಡಿ ಹಿಂಗೆ ಹೋಯ್ತಲ್ಲ, ಆ ಥರ ಒಂದು ಚಿರತೆ, ಜಸ್ಟ್ ಚಿರತೆ ಒಂದು ಪಾಸ್ ಆದರೆ ಹೆಂಗಿರುತ್ತೆ. ಎಲ್ಲ ಬಿಟ್ರು ಮಾಸ್ಟ್ರು, ತಿರ್ಗಾ ಎಲ್ಲಿ ಎಲ್ಲಪ್ಪ ಹೋಗ್ಬಿಟ್ರು ಅವರು, ಎಲ್ಲ ಉಳ್ಕೊಂಬಿಡೋಲ್ಲ ಮಾಸ್ಟ್ರು. ಅಲ್ಲ ಮಾಸ್ಟ್ರು ಪತ್ತೆ ಇಲ್ವಲ್ಲಪ್ಪ. ಬನ್ನಿ ತಾಳ್ಬೇಡದ ಹತ್ರ ವೆಯ್ಟ್ ಮಾಡ್ತಾ ಇರೋಣ, ಸಿಗ್ತಾರೆ. ಆಟೋ ಗ್ಯಾರೇಜ್, ವಾಟರ್ ವಾಷಿಂಗ್ ಅಂತ ಇಲ್ಲೂ ಇದೆ ನೋಡಿ, ವಾಟರ್ ವಾಷಿಂಗ್ ಮಾಡಿಸ್ಕೊಂಡು ಹೋಗೋದು. ಮಾದಪ್ಪ ಮಾದಪ್ಪ ಮಾದಪ್ಪ, ಬೆಟ್ಟದ ಮೇಲಿರುವ ಮಾದಪ್ಪ ನೋಡಕ್ ಹೋಯ್ತಾ ಇರೋದು. ಬೆಟ್ಟದ ಕೆಳಗಿರುವ ಮಾದಪ್ಪನ ದೇವಸ್ಥಾನ ಒಂದಿದೆ. ಹಿಂಗೆ ಇದು ನೋಡಿ, ಬೆಟ್ಟದ ಹತ್ತತ್ರ ಹೋಯ್ತಾ ಇದ್ರೆ ಇದು ನಮ್ಮ ಹತ್ರ ಬರ್ತಾ ಇದೀವ, ನಾವು ಅದ್ರ ಹತ್ರ ಹೋಗ್ತಾ ಇದೀವ ಅನ್ನೋ ಫೀಲ್ ಆಗುತ್ತೆ. ಜೇನುಮಲೆ ಜೇನುತುಪ್ಪ, ಜೇನುಮಲೆ ಜೇನುತುಪ್ಪ. ನಿಷೇಧ, ಅನ್ಯ ಪ್ರಾಣಿಗಳಿಗೆ ಆಹಾರ ನೀಡುವುದು. ನವಿಲು, ನವಿಲು ಕಾಣಿಸ್ತಾ ಐತೆ. ಅಲ್ಲಿ ಒಂದು ನವಿಲಿದೆ ಅಲ್ಲಿ. ಸುತ್ತಲೂ ಕಾಡು, ನಿಲ್ಲಿಸ್ಬೋದೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಓಪನ್ ಮಾಡು. ಯಾಕ್ರಿ ಹಾ ಯಾಕೆ ಏನಾರ ಕಾಣ್ತ? ಅಲ್ಲೊಂದು ನವಿಲು ಐತ್ ನೋಡಿ ಅಲ್ಲಿ. ಏನ್ ಕಾಣ್ತ್ರಿ? ನವಿಲು ನವಿಲು ಒಂದು ಐತ್ ಏನಾರ ಅಲ್ಲಿ. ಕಾಣ್ತ? ನವಿಲು ಒಂದು ಕಾಣಿಸ್ತು ಅಷ್ಟೇ. ಆ ನವಿಲು ಐತ್ ನೋಡ್ರಿ ಅಲ್ಲಿ. ನವಿಲು ಅಲ್ಲಿ ಹೋಯ್ತಾ ಇಲ್ವಾ ಅಲ್ಲಿ? ಕಾಣ್ಲಿಲ್ವಾ? ಕಾಣ್ತು. ಫಾರೆಸ್ಟ್ ಅಲ್ಲಿ ಗಾಡಿ ನಿಲ್ಲಿಸ್ಬಾರ್ದು ಅಂತಾರೆ, ಧೈರ್ಯ ಮಾಡಿ ಗಾಡಿ ನಿಲ್ಲಿಸ್ಕೊಂಡು ನಿಂತ್ಕೊಂಬಿಟ್ಟೆ.
ಒಂದ್ ನವಿಲಾರ ಕಾಣಿಸ್ತಿ ಅಟ್ಲೀಸ್ಟ್ ಬಂದಿರೋದಕ್ಕೆ. ನವಿಲು ಕಾಣಿಲ್ಲ ಅಂದ್ರೆ ಹೆಂಗ್ ಹೇಳಿ. ಜಿಂಕೆನಾರ ಕಾಣಿಸ್ಬೇಕು, ಜಿಂಕೆ ಕಾಣಿಸ್ತಿಲ್ಲ, ನವಿಲಾದ್ರೂ ನೋಡಿದ್ವಲ್ಲ. ಒಂದೇ ಐತಿ ಪಾಪ. ಸಾಮಾನ್ಯವಾಗಿ ಅವು ಜೊತೆಗಳಲ್ಲಿ ಇರ್ತಾ ಇತ್ತು. ತಾಳಬೆಟ್ಟ. ತಾಳಬೆಟ್ಟಕ್ಕೆ ಬಂದು ತಾಳಬೆಟ್ಟಕ್ಕೆ ಬಂದು ತಾಳಬೆಟ್ಟಕ್ಕೆ ಬಂದು ತಾಳಬೆಟ್ಟಕ್ಕೆ ಬಂದು ತಾಳಬೆಟ್ಟಕ್ಕೆ ಬಂದು ತಾಳಬೆಟ್ಟಕ್ಕೆ ಬಂದು. ಫೈನಲಿ ತಾಳಬೆಟ್ಟಕ್ಕೆ ಬಂದಿದ್ದೇವೆ. ಹರ 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 ಮಹಾದೇವ್. ಓ ಸರಿ, ಏನೇನ್ ಮಿಸ್ ಮಾಡಿದ್ನೋ ಅದೆಲ್ಲ ಈ ಸರಿ ಫುಲ್ಫಿಲ್ ಮಾಡ್ಕೊಳ್ತಾ ಇದೀನಿ. ಇವೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ವೇ ಅಂತ ಫೀಲ್ ಆಗ್ತಾ ಇದ್ದೆ. ಈ ಸರಿ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ತಾಳಬೆಟ್ಟ. ಇಲ್ಲೊಂದು ನಮಸ್ಕಾರ ಆಯ್ತು. ಈಗಿನ್ನು ಹೊರಡೋದು ಅಷ್ಟೇನೆ. ಬೆಟ್ಟದ ಮೇಲೆ ಮಾದಪ್ಪನ ನೋಡ್ಕೊಂಡು ಹೋಗೋದೆ. ಇಲ್ಲಿ ಬರೋರು ಯಾರೇ ಬಂದ್ರು ಕ್ಯಾಶ್ ಹಿಡ್ಕೊಂಡು ಬನ್ನಿ. ಫೋನ್ ಪೇ ಎಲ್ಲ ನಂಬ್ಕೊಂಡು ವರ್ಕ್ ಅಂತೂ ಆಗಲ್ಲ ಇಲ್ಲಿ. ಫೋನ್ ಪೇ, ಗೂಗಲ್ ಪೇ, ನೋ ನೆಟ್ವರ್ಕ್, ಓನ್ಲಿ ಕ್ಯಾಶ್. ಓ ಕಾಡಂದಿಗಳು ಬೇರೆ ಐತಿ. ಜಿಂಕೆ ಕಾಣಲಿಲ್ಲ, ಕಾಡಂದಿ ಮಾತ್ರ ಕಾಣಿಸ್ತು. ಎಷ್ಟು ದೂರದವರೆಗೂ ಕಾಣುತ್ತೆ ಅಷ್ಟು ದೂರದವರೆಗೂ ಮೇಂಟೈನ್ ಮಾಡೋಣ. ಅಂದ್ರೆ ಹುಳ ಬಂದು ಕಣ್ಣು ಹೊಡಿತವೆ. ಮಹೇಶ್ವರನ ಬೆಟ್ಟದ ದೇವಸ್ಥಾನ. ಫೋಟೋ ಅದ್ರಲ್ಲಿ ತೆಗಿಬೇಕು, ಹಾಕೊಡಿ ಮೊಬೈಲಲ್ಲಿ ತೆಗಿತೀನಿ. ಏನಕ್ಕೆ ಫೋಟೋ ಈಗ ಬೇಡವಾ, ಇದು ಕಳಿಸ್ಬೇಕಾಗತ್ತೆ. ಏನ್ ಜನ ಕಮ್ಮಿನೇ, ಏನಂತ ಜನ ಏನಿಲ್ಲ. ನಮ್ಗೆ ಹೇಳೋದು ಆ ಥರ ಹೇಳ್ತಾರೆ ಅಷ್ಟು. ದರ್ಶನಕ್ಕೆ ಹೋಗ್ತಾ ಇರೋದು. ಧರ್ಮ ದರ್ಶನದ ಸರತಿ ಸಾಲು, ಗೇಟ್ ನಂಬರ್ 3 ಅಂತೆ. VIP ದರ್ಶನ ಪಾಸ್ ಇದ್ದವರಿಗೆ ಮಾತ್ರ ಅಂತೆ. ಪಾಸ್ ಇರುವವರಿಗೆ ಮಾತ್ರ.